ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಕೌಶಲ್ಯ ಇದ್ದವನಿಗೆ ನಿರುದ್ಯೋಗ ಇಲ್ಲ ಅಂತೇಳಿ ಈ ಜಗತ್ಮೂರ್ತಿಯವರು, ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಒಂದು ಕಡೆ ಹೇಳ್ತಾರೆ. 20ನೇ ಶತಮಾನದ ಅತಿ ದೊಡ್ಡ ಸಂಶೋಧನೆ ಮೊಬೈಲ್, ಅತಿ ಒಳ್ಳೆಯ ಸಂಶೋಧನೆ ಮೊಬೈಲ್. ಆದರೆ 21ನೇ ಶತಮಾನದ ಅತಿ ಕೆಟ್ಟ ಸಂಶೋಧನೆ ಸೋಷಿಯಲ್ ಮೀಡಿಯಾ ಅಂತ ಒಂದು ಮಾತು ಹೇಳ್ತಾರೆ ಅವರು. ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಹೇಳಿದಂಥ ಮಾತು. 20ನೇ ಶತಮಾನದ ಒಳ್ಳೆಯ ಸಂಶೋಧನೆ ಮೊಬೈಲ್, 21ನೇ ಶತಮಾನದ ಅತಿ ಕೆಟ್ಟ ಸಂಶೋಧನೆ ಸೋಷಿಯಲ್ ಮೀಡಿಯಾ. ಯಾಕೆ ನಾ ಈ ಪದವನ್ನು ಇಲ್ಲಿ ತಗೊಂಡೆ ಅಂತಂದರೆ, AI ಜನ್ರೇಷನ್ ಅಂದರೆ ಈಗ ಅದು ತುಂಬ ಟ್ರೆಂಡಲ್ಲಿ ಇರುವಂಥದ್ದು. ಸೊ ಇಂಥ ಕಾಲದೊಳಗೆ ಈ ಸೋಷಿಯಲ್ ಮೀಡಿಯಾದೊಳಗೆ ಈ ಯುವ ಜನತೆಯ ಭವಿಷ್ಯ ಹೇಗಿದೆ ಸರ್? ಓಕೆ ಸರ್, ಇದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತೀನಿ ಸರ್ ನಾನು ಈ ಒಂದು ಪ್ರಶ್ನೆಗೆ. ಎಸ್, ಮೊದಲನೇದು 1960ರಿಂದ 80ರ ಅವಧಿಯಲ್ಲಿ ಜನಿಸಿದಂಥ ಒಂದು ಜನಾಂಗ ಏನಿದೆ ಅವರಿಗೆ ಎಕ್ಸ್ ಜನ್ರೇಷನ್ ಅಂತ ಕರೀತಾರೆ ಸರ್. ಆಲ್ ಓವರ್ ವರ್ಲ್ಡ್ 1960ರಿಂದ 80ರ ಅವಧಿ. ಆಮೇಲೆ 1980ರಿಂದ 97ರ ಅವಧಿಗೆ ಜೆಡ್ ಜನ್ರೇಷನ್ ಅಂತ ಕರೀತಾರೆ. ಇದು ವೈ ಜನ್ರೇಷನ್ ಅಂತ ಕರೀತಾರೆ. 60ರಿಂದ 80 ಎಕ್ಸ್ ಜನ್ರೇಷನ್ನು, 80ರಿಂದ 97 ವೈ ಜನ್ರೇಷನ್ ಅಥವಾ ಇದಕ್ಕೆ ಮಿಲೇನಿಯಲ್ಸ್ ಅಂತ ಕರೀತಾರೆ. 1997ರಿಂದ ಹಿಡಿದು 2012ರವರೆಗೆ ಈ ಅವಧಿಯಲ್ಲಿ ಜನಿಸಿದವರಿಗೆ ಜೆಡ್ ಜನ್ರೇಷನ್ ಅಂತ ಕರೀತಾರೆ. 2013ರಿಂದ 24ರ ಅವಧಿಯಲ್ಲಿ ಜನಿಸಿದವರಿಗೆ ಅಲ್ಪ ಅಂತ ಕರೆದರೆ, ಈ ವರ್ಷ 2025 ಜನವರಿಯಿಂದ ಏನು ಸ್ಟಾರ್ಟ್ ಆಗಿದೆ ಇದು ಬೀಟಾ ಜನ್ರೇಷನ್ ಅಂತ ಕರಿತೇವೆ ನಾವು. ಇದು ಪೀಳಿಗೆಗಳು, ಈ ಮಾನವನ ಪೀಳಿಗೆಗಳಿವೆಲ್ಲ. ಅದರಲ್ಲಿ 1960ರಿಂದ 80ರ ಅವಧಿಯಲ್ಲಿ ಜನಿಸಿದೇನು ಎಕ್ಸ್ ಜನ್ರೇಷನ್ ಇದ್ರಲ್ಲ, ಬಹಳಷ್ಟು ಕಷ್ಟಪಟ್ಟು ಬೆಳೆದಂಥ ಜನ್ರೇಷನ್. ನಿಜವಾಗ್ಲೂ ಅವರಷ್ಟು ಯಾರೋ ಕಷ್ಟಪಟ್ಟಿಲ್ಲ. ಆಮೇಲೆ ನಂತರದ್ದು ಈ ವೈ ಜನ್ರೇಷನ್ ಬಂತು. ಎಕ್ಸ್ ಆಯಿತು, ನೆಕ್ಸ್ಟ್ ವೈ ಜನ್ರೇಷನ್ 1980ರಿಂದ 97. ಇಲ್ಲೂ ಸಹಿತ ಮೂಲ ಸೌಕರ್ಯಗಳು ಕಡಿಮೆ ಇದ್ದು. ಈಗ ನಾವು ಪ್ರೈಮರಿಗೆ ಹೋಗ್ತಿರ್ಬೇಕಾದ್ರೆ 1ರಿಂದ 5ನೇ ತರಗತಿ ಇತ್ತು ಆ ಸ್ಕೂಲ್ನಲ್ಲಿ, ಲೋವರ್ ಪ್ರೈಮರಿ ಸ್ಕೂಲ್ನಲ್ಲಿ. ಬಟ್ ಅಲ್ಲಿ ಇದ್ದಂಥ ಕ್ಲಾಸ್ ರೂಮ್ಗಳು 2 ಇದ್ದು. ಈಗ ಪ್ರೆಸೆಂಟ್ ಅದೇ ಸ್ಕೂಲಲ್ಲಿ 1ರಿಂದ 7ನೇ ತರಗತಿ ಇದೆ, 7 ಕ್ಲಾಸ್ ರೂಮ್ಸ್ ಇದೆ, ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಲ್ಲಿ. ಅಂದರೆ ಸ್ವಲ್ಪ ಮೂಲ ಸೌಕರ್ಯಗಳು ಜಾಸ್ತಿ ಆಯಿತು ಈಗಿನ ಜನ್ರೇಷನ್ಗೆ. ಈ ಜೆಡ್ ಜನ್ರೇಷನ್ ಆಗಿರ್ಬೋದು, ನಂತರ ಬರ್ತಕ್ಕಂಥ ಅಲ್ಪ ಜನ್ರೇಷನ್ ಆಗಿರ್ಬೋದು. ಯಾಕೆ ಇದನ್ನು ನಾನು ಹೇಳಿದೆ ಅಂತಂದರೆ, ನಾರಾಯಣ ಮೂರ್ತಿಯವರು, ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಒಂದು ಕಡೆ ಹೇಳ್ತಾರೆ, 20ನೇ ಶತಮಾನದ ಅತಿ ದೊಡ್ಡ ಸಂಶೋಧನೆ ಮೊಬೈಲ್, ಅತಿ ಒಳ್ಳೆಯ ಸಂಶೋಧನೆ ಮೊಬೈಲ್. ಆದರೆ 21ನೇ ಶತಮಾನದ ಅತಿ ಕೆಟ್ಟ ಸಂಶೋಧನೆ ಸೋಷಿಯಲ್ ಮೀಡಿಯಾ ಅಂತ ಒಂದು ಮಾತು ಹೇಳ್ತಾರೆ ಅವರು. ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಹೇಳಿದಂಥ ಮಾತು. 20ನೇ ಶತಮಾನದ ಒಳ್ಳೆಯ ಸಂಶೋಧನೆ ಮೊಬೈಲ್, 21ನೇ ಶತಮಾನದ ಅತಿ ಕೆಟ್ಟ ಸಂಶೋಧನೆ ಸೋಷಿಯಲ್ ಮೀಡಿಯಾ. ಯಾಕೆ ನಾ ಈ ಪದವನ್ನು ಇಲ್ಲಿ ತಗೊಂಡೆ ಅಂತಂದರೆ, ಇತ್ತೀಚೆಗೆ ಒಂದು ಸರ್ವೆ ನಮ್ಮ ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ ಎಲ್ಲ ಪತ್ರಿಕೆಗಳ ಪ್ರಕಟ ಆಗಿತ್ತು. ಒಂದು ಸರ್ವೆ ಏನು ಹೇಳ್ತದೆ ಅಂತಂದರೆ, ಒಂದು ಸರ್ವೆ ಹೇಳೋದು, ನಮ್ಮ ಇದೇನಿವತ್ತಿನ ವೈ ಜನ್ರೇಷನ್ ಮತ್ತು ಜೆಡ್ ಜನ್ರೇಷನ್ ಇದೆಯಲ್ಲ, ಈ ಎರಡೂ ಜನ್ರೇಷನ್ ಅವರು, ವೈ ಮತ್ತು ಜೆಡ್ ಎರಡೂ ಜನ್ರೇಷನ್ ಅವರು ಸರಾಸರಿ ಒಂದು ದಿನದ 24 ತಾಸಿದೆ, ಸರಾಸರಿ ದಿನಕ್ಕೆ 2 ತಾಸು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರಂತೆ. ಮೊಬೈಲ್ ಮತ್ತು ಬೇರೆ ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದೇ 2 ತಾಸು. ಅಂದರೆ ಅನವಶ್ಯಕವಾಗಿ 2 ತಾಸು ವ್ಯರ್ಥ ಆಗ್ತಾ ಇದೆ. ನಾವು ಟೈಮನ್ನು ಇನ್ವೆಸ್ಟ್ ಮಾಡೋದಕ್ಕೂ ಮತ್ತು ವೇಸ್ಟ್ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದೇ 2 ತಾಸು ಏನಾದರೂ ಆತ ಒಳ್ಳೆಯ ಕಂಟೆಂಟ್ ಇರುವಂಥ ಒಂದು ವಿಡಿಯೋವನ್ನು ನೋಡಿದ್ದ, ಅದರಿಂದ ಆತನಿಗೆ ಒಳ್ಳೆಯ ಜ್ಞಾನ ಸಿಕ್ಕಿತ್ತು. ಈಗ ನಾವು ಒಳ್ಳೆಯದನ್ನು ತೊಗೋಬೇಕಾದ್ರೆ ಎಲ್ಲಾದರೂ ಸರ್ವಜ್ಞ ಕೂಡ ಹೇಳಿದ್ದು ಅದನ್ನೇ, ಊರಿಂಗೆ ದಾರಿಯನ್ನು ಯಾರು ತೋರಿದರೇನು, ಸತ್ಯದ ದಾರಿಯ ತೋರುವ ಗುರುವ ಯಾರಾದರೇನು ಸರ್ವಜ್ಞ ಅಂತೇಳಿ. ಇವನ್ ಸ್ವಾಮಿ ವಿವೇಕಾನಂದರು ಕೂಡ ಅದನ್ನ ಹೇಳ್ತಾರೆ, ಜ್ಞಾನದ ಕಿರಣಗಳು ಜಗತ್ತಿನ ಯಾವುದೇ ಮೂಲೆಯಿಂದ ಬಂದರೂ ಕೂಡ ನಾವು ಅದನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಯಾರು? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದಕ್ಕೆ ಈ ಸೋಷಿಯಲ್ ಮೀಡಿಯಾ, ಇನ್ಸ್ಟಾ ಆಗಿರ್ಬೋದು, ಇವನ್ ಫೇಸ್ಬುಕ್ ಆಗಿರ್ಬೋದು, ಇವನ್ ಯೂಟ್ಯೂಬ್ ಆಗಿರ್ಬೋದು, ನಾನು ಕೂಡ ಇದನ್ನು ಯೂಸ್ ಮಾಡ್ತೀನಿ. ಬಟ್ ಅದನ್ನು ರೈಟ್ ವೇನಲ್ಲಿ ಯೂಸ್ ಮಾಡ್ತೀನಿ. ಒಳ್ಳೆಯ ಜ್ಞಾನವನ್ನು ತೊಗೊಳ್ಳೋದಕ್ಕೆ ನಾನು ಅದನ್ನು ಬಳಸ್ಕೊಳ್ತೀನಿ. ಇಷ್ಟೆಲ್ಲವನ್ನು ಯಾಕೆ ನಾನು ಹೇಳಿಲ್ಲಿ ಬರ್ತಾ ಇದ್ದೀನಿ ಅಂತಂದರೆ, ಇವತ್ತೇನಾಗ್ತಾ ಇದೆ, ಇವೆಲ್ಲ ಇದೆ, ಒಳ್ಳೆ ಸೋಷಿಯಲ್ ಮೀಡಿಯಾ ಇದೆ, ಅಥವಾ ಒಳ್ಳೆ ನಾಲೆಜ್ ಕೊಡ್ತಕ್ಕಂಥ ಕಂಟೆಂಟ್ ಇದೆ. ಆದರೆ ಅದೆಲ್ಲವನ್ನು ಬಿಟ್ಟು ಈ ಯುವ ಸಮುದಾಯ ಏನು ಮಾಡ್ತಾ ಇದೆ, ಕೇವಲ ಮನರಂಜನೆಗಾಗಿ, ಇನ್ನೊಬ್ಬರನ್ನು ನಿಂದಿಸುವುದಕ್ಕಾಗಿ ಅಥವಾ ಯಾರನ್ನೋ ಟ್ರೋಲ್ ಮಾಡೋ ಸಲುವಾಗಿ ಇದನ್ನಿಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಆ ಕಾರಣಕ್ಕೆ ನಾನು ಏನು ಹೇಳೋದಂದರೆ, ಇದನ್ನು ಹೆಂಗೆ ಪಾಸಿಟಿವ್ ಆಗಿ ಬಳಸ್ಕೊಳ್ಬೋದು ಅಂತೇಳಿ ಇಲ್ಲಿ ಹೇಳೋದಕ್ಕೆ ನಾನು ಬರ್ತಾ ಇದ್ದೀನಿ. ಎಕ್ಸಾಂಪಲ್, ನೀವು ಪ್ರಶ್ನೆ ಮೊದಲಿಗೆ ಕೇಳಿದ್ರಿ, AI ಜನ್ರೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಅಂತೇಳಿ. ಸುಮಾರು ಒಂದು 2 ವರ್ಷದ ಅವಧಿಯಲ್ಲಿ ಇದು ಬಹಳಷ್ಟು ಟ್ರೆಂಡ್ ಆಗಿದೆ. ಇವತ್ತು ಪ್ರತಿ ಕ್ಷೇತ್ರದಲ್ಲೂ ಕೂಡ AI ಇದು ವರವೂ ಹೌದು, ಶಾಪ ಹೌದು. ಯಾಕಂತಂದರೆ 10 ಜನರು ಮಾಡೋ ಕೆಲಸವನ್ನು AI ಬಳಸಿ ಒಬ್ಬರು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇತ್ತೀಚೆಗೆ TCS ಕಂಪ್ನಿಯಿಂದ ಸುಮಾರು 12,500 ಜನ ಉದ್ಯೋಗಗಳನ್ನು ಹೊರಹಾಕಿದ್ದನ್ನು ನೋಡ್ಬೋದಾಗಿದೆ.
ಈ ರೀತಿಯಾಗಿ ಇಲ್ಲಿ ಉದ್ಯೋಗವನ್ನು ಎಷ್ಟೋ ಜನ ಕಳ್ಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಸಮುದಾಯ ಬರೀ ನಾನು ಪುಸ್ತಕ ಓದಬೇಕು, ಒಳ್ಳೆ ಜ್ಞಾನವನ್ನು ತಗೋಬೇಕು, ಆದರೆ ಅದೆಲ್ಲವನ್ನು ಬಿಟ್ಟು ಬರೀ ಯಾವುದೋ ರೀಲ್ಸನ್ನು ನೋಡಿಕೊಂಡು ಅಥವಾ ಮನರಂಜನೆಗಾಗಿ ಯಾವುದೋ ಒಂದು ವಿಡಿಯೋವನ್ನು ನೋಡಿಕೊಂಡು ಯಾವುದೋ ಒಂದು ಹುಡುಗಿ ರಾಗ ತಾಳ ಇರಲಾರ್ದೆ ಒಂದು ಹಾಡನ್ನು ಹಾಡ್ತಾಳೆ ಅಂತಂದರೆ ಮಾರನೇ ದಿನಕ್ಕೆ ಅದು 20 ಮಿಲಿಯನ್ ವ್ಯೂಸ್ ಆಗ್ತದೆ ಇನ್ಸ್ಟಾಗ್ರಾಮ್ನಲ್ಲಿ. ಇತ್ತೀಚೆಗೆ ನಾವು ನೋಡಿರ್ಬೋದು, ಆ ಮಂಡ್ಯದ KRPT ಒಂದು ಹುಡುಗಿ ಒಂದು ಹಾಡು ಹಾಡ್ತಾಳೆ ತನ್ನದೇ ಒಂದು ಶೈಲಿ ಒಳಗೆ, ನೆಕ್ಸ್ಟ್ ಡೇಗೆ 20 ಮಿಲಿಯನ್ 2 ಕೋಟಿ ವ್ಯೂಸ್ ಆಗ್ತದೆ ಅಂತಂದರೆ ಯುವ ಸಮುದಾಯ ಅದನ್ನು ರೈಟ್ ವೇನಲ್ಲಿ ಬಳಕೆ ಮಾಡ್ಕೊಳ್ತಾ ಇಲ್ಲ ಅಂತ ಅರ್ಥ. ಸೊ ನಾನು ಹೇಳೋದೇನು, ಒಂದು ಈ ಮೊಬೈಲ್ ಇದೆಯಲ್ಲ, ಈ ಮೊಬೈಲ್ನಲ್ಲಿಯೂ ಕೂಡ ನಮಗೆ ಎಷ್ಟೋ ಜ್ಞಾನವನ್ನು ಪಡ್ಕೊಳ್ಳೋಕೆ ಅವಕಾಶ ಇದೆ, ಒಳ್ಳೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಎಕ್ಸಾಂಪಲ್, ಈಗ ನಾನಿಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡ್ತಿರ್ಬೇಕಾದ್ರೆ ಒಳ್ಳೆಯ ನಾಲೆಜ್ ಇರುವಂಥ ಒಬ್ಬ ಎಡಿಟರ್ಗೆ ಒಂದು 10 ನಿಮಿಷದ ವಿಡಿಯೋ ಎಡಿಟ್ ಮಾಡೋದಕ್ಕೆ ನಾವು 1000 ಟುಗೆದರ್ ಅಮೌಂಟನ್ನು ಕೊಡ್ತಾ ಇದ್ದೀವಿ. ಅದು ಆ ವ್ಯಕ್ತಿ ಕೊಡ್ತಾ ಇರೋದು ಆತನ ಕೆಲಸಕ್ಕೆ ಅನ್ನೋದಕ್ಕಿಂತಾಗಿ ಆತನ ಸ್ಕಿಲ್ಗೆ. ಒಮ್ಮೆ ನಾನು ಗದಗದ RDPR ಯೂನಿವರ್ಸಿಟಿಗೆ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಕ್ಯಾಂಪಸ್ನಲ್ಲಿ ಒಂದು ಅದ್ಭುತವಾದ ಸಾಲನ್ನು ಕಂಡೆ ನಾನು. ಅದರಲ್ಲಿ 2 ಎಲ್ಲರೂ ಗೊತ್ತಿರ್ತದೆ. ಒಂದು, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇದೆಲ್ಲ ಲೋಕರೂಢಿ, ಜನರೂಢಿ ಇರತಕ್ಕಂಥ ಮಾತು. ಅದಕ್ಕೆ ಅವರು ಇನ್ನೊಂದು ಪದವನ್ನು ಸಾಲನ್ನು ಸೇರಿಸಿದ್ದಾರೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಕೌಶಲ್ಯ ಇದ್ದವನಿಗೆ ನಿರುದ್ಯೋಗ ಇಲ್ಲ ಅಂತೇಳಿ. ಈ ಜಗತ್ತು ನಿಂತಿರೋದು ಜ್ಞಾನ, 100% ಜ್ಞಾನ. ಆ ಜ್ಞಾನದ ಜೊತೆಗೆ ಸ್ಕಿಲ್ ಭಾಳ ಇಂಪಾರ್ಟೆಂಟ್, ಕೌಶಲ್ಯ ಭಾಳ ಇಂಪಾರ್ಟೆಂಟು. ಆ ಕಾರಣಕ್ಕಾಗಿ ಈ ಯುವಕರು ಈ AI-ಅನ್ನು, ಈ ಮೊಬೈಲನ್ನು, ಈ ಇಂಟರ್ನೆಟನ್ನು ಬಳಸ್ಕೊಳ್ಬೇಕಾಗಿರೋದು ಯಾವುದಕ್ಕಂದರೆ ಸ್ಕಿಲ್ ಡೆವಲಪ್ಮೆಂಟಿಗೆ ಬಳಸ್ಕೊಳ್ಬೇಕಾಗಿದೆ. ಸ್ಕಿಲ್ ಡೆವಲಪ್ಮೆಂಟ್. ಒಬ್ಬ ಒಳ್ಳೆಯ ಭಾಷಣಕಾರ ಆಗಿಬಿಟ್ರೆ, ಒಳ್ಳೆಯ ಭಾಷಣ ಮಾಡೋ ಕಲೆ ನನ್ನಲ್ಲಿದ್ದರೆ ಆ ಟೈಮ್ನಾಗ ನಾನು ಜನರೊಂದಿಗೆ ಗುರುತಿಸ್ಕೊಳ್ಬೋದು, ಜನ ನನ್ನನ್ನು ಗುರುತಿಸ್ಬೋದು. ಅಥವಾ ಒಂದು ಒಳ್ಳೆಯ ಡ್ಯಾನ್ಸ್ ಅದೊಂದು ಸ್ಕಿಲ್, ಅದೊಂದು ಕಲೆನೇ, ಒಂದು ಕೌಶಲ್ಯನ ಅದು ಕೂಡ. ಆಮೇಲೆ ಒಳ್ಳೆಯ ಹಾಡುಗಾರ ಆಗಿದ್ದರೆ ಅಥವಾ ಒಳ್ಳೆಯ ಬರಹಗಾರ ಆಗಿದ್ದರೆ ಆ ಕಾರಣಕ್ಕಾಗಿ ಆ ಜನರ ಜೊತೆಗೆ ನಾನು ಗುರುತಿಸ್ಕೊಳ್ಬೇಕು, ನಾನು ಎತ್ತರಕ್ಕೆ ಬೆಳಿಬೇಕು ಅಂತಂದರೆ ಇದೇನು ಇಂಟರ್ನೆಟ್ ಅನ್ನುವಂಥದ್ದಿದೆ, ಇದನ್ನು ನಾವು ಸ್ಕಿಲ್ ಡೆವಲಪ್ಮೆಂಟ್ಗೆ, ನಮ್ಮ ನಾಲೆಜ್ ಗೇನ್ ಮಾಡೋದಕ್ಕೆ ಇದನ್ನು ಬಳಸ್ಕೊಳ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಭಾಳ ಸಾರಿ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಿದ್ದೆ, ಒಂದು ವರ್ಷದ ಮಹತ್ವವನ್ನು ಯಾರ ಕಡೆ ಕೇಳಬೇಕು ಅಂತಂದರೆ ಫೈನಲ್ ಇಯರ್ನಲ್ಲಿ ಒಂದೇ ಸಬ್ಜೆಕ್ಟ್ ಫೇಲ್ ಆದಂಥ ವಿದ್ಯಾರ್ಥಿಯನ್ನು ಕೇಳಬೇಕಂತ. ಯಾಕಂದರೆ ಆತ ಒಂದು ಸಬ್ಜೆಕ್ಟ್ ಸಲುವಾಗಿ 1 ಇಯರ್ ವೇಟ್ ಮಾಡಬೇಕಾಗ್ತದೆ. ಒಂದು ತಿಂಗಳಿನ ಮಹತ್ವವನ್ನು ಯಾರ ಕಡೆ ಕೇಳಬೇಕಂದ್ರೆ 9 ತಿಂಗಳು ತುಂಬಲಾರದೆ 7-8 ತಿಂಗಳಿಗೆ ಮಗುವಿಗೆ ಜನ್ಮ ನೀಡಿದ ತಾಯಿಯನ್ನು ಕೇಳಬೇಕಂತೆ. ಆ ಮಗುವನ್ನು ಸಾಕೋದು ಕಷ್ಟ ಎಷ್ಟು, ಆ 1 ತಿಂಗಳ ಮಹತ್ವ ಏನಂತೇಳಿ. ಒಂದು ವಾರದ ಮಹತ್ವವನ್ನು ಯಾರ ಕಡೆ ಕೇಳಬೇಕು ಅಂತಂದರೆ, ಒಂದು ವಾರದ ಮಹತ್ವವನ್ನು ಯಾವೊಬ್ಬ ರೈತ ಭೂಮಿ ಹಸಿ ಇದ್ದಾಗ, ಹದ ಇದ್ದಾಗ ಬಿತ್ತನೆ ಮಾಡಲಾರದೆ ಅದು ಆರಿದ ನಂತರ ಬಿತ್ತನೆ ಮಾಡಿರ್ತಾನಲ್ಲ, ಆ ರೈತನ ಕೇಳಬೇಕಂತೆ ಒಂದು ವಾರದ ಮಹತ್ವ. ಒಂದು ತಾಸಿನ ಮಹತ್ವ ಯಾರ ಕಡೆ ಕೇಳ್ಬೇಕಂದ್ರೆ, ಯಾರ ಸಲುವಾಗಿ ಕಾಯ್ತಿರ್ತಾರಲ್ಲ ಅವ್ರ ಕಡೆಗೆ ಒಂದು ತಾಸಿನ ಮಹತ್ವ ಕೇಳ್ಬೇಕಂತೆ. ಒಂದು ನಿಮಿಷದ ಮಹತ್ವ ಯಾರ ಕಡೆ ಕೇಳ್ಬೇಕಂದ್ರೆ, ಬಸ್ಸು ಟ್ರೈನು ತಪ್ಸ್ಕೊಂಡವ್ರು ಕೇಳ್ಬೇಕು ಒಂದು ನಿಮಿಷದ ಮಹತ್ವ ಏನಂತ. ಒಂದು ನಿಮಿಷಕ್ಕೆ ಮಹತ್ವ ಇದೆ. ಒಂದು ಸೆಕೆಂಡಿನ ಮಹತ್ವ ಯಾರ ಕಡೆ ಕೇಳ್ಬೇಕಂದ್ರೆ, ಅಪಘಾತದಲ್ಲಿ ಕೈಕಾಲು ಕಳ್ಕೊಂಡವ್ರು ಕೇಳ್ಬೇಕು. ಯಾಕಂದರೆ ಅಪಘಾತ ಆಗೋದು ಒಂದೇ ಸೆಕೆಂಡಲ್ಲಿ. ಒಂದು ಮೈಕ್ರೋ ಸೆಕೆಂಡಿನ ಮಹತ್ವವನ್ನು ಯಾರ ಕಡೆ ಕೇಳಬೇಕು ಅಂತಂದರೆ, ಒಲಿಂಪಿಕ್ಸ್ನಲ್ಲೋ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಅಲ್ಲ ಬೆಳ್ಳಿ ಪದಕ ಗೆದ್ದವನು ಕೇಳಬೇಕು. ಯಾಕಂದರೆ ಮೈಕ್ರೋ ಸೆಕೆಂಡ್ನೊಳಗೆ ಆತ ಚಿನ್ನದ ಪದಕದಿಂದ ವಂಚಿತನಾಗಿರ್ತಾನೆ. ಆ ಕಾರಣಕ್ಕಾಗಿ ಪ್ರತಿಯೊಂದು ವರ್ಷ, ಒಂದು ತಿಂಗಳು, ಒಂದು ತಾಸು, ವಾರ, ಪ್ರತಿಯೊಂದಕ್ಕೂ ಮಹತ್ವ ಇದೆ. ಆ ಕಾರಣಕ್ಕಾಗಿ ಈ ಯುವ ಸಮುದಾಯ ಆ ಪ್ರತಿ ನಿಮಿಷವನ್ನು ಕೂಡ, ಪ್ರತಿ ಸೆಕೆಂಡನ್ನು ಕೂಡ ಸ್ಕಿಲ್ ಡೆವಲಪ್ಮೆಂಟ್ಗೆ ಬಳಸ್ಕೊಂಡ್ರೆ, ನಾಲೆಜ್ ಗೇನ್ ಮಾಡೋದಕ್ಕೆ ಬಳಸ್ಕೊಂಡ್ರೆ, ಅವಕಾಶಗಳು ಸಿಗದೇ ಹೋದರೂ ಸಹಿತ ಇವತ್ತು ಎಷ್ಟೋ ಸ್ಟಾರ್ಟಪ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಸ್ಟಾರ್ಟಪ್ಗಳು ನಾವೇ ಸ್ವಂತ ಎಷ್ಟೋ ಜನ ಬರೀ ಕಂಟೆಂಟ್ ಕ್ರಿಯೇಟ್ ಮಾಡಿ ತಮ್ಮ ಕಡೆ ಇರ್ತಕ್ಕಂಥ ಸ್ಕಿಲ್ಲನ್ನು ಬಳಸ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡಿ ಲ್ಯಾಕ್ಸ್ ಟುಗೆದರ್ ಗಳಿಸ್ತಾ ಇದ್ದಾರೆ. ಕೆಲವು ಜನ ಅಂತೂ ಕ್ರೋರ್ಸ್ ಟುಗೆದರ್ ಗಳಿಸ್ತಾ ಇದ್ದಾರೆ. ಅಷ್ಟೆಲ್ಲ ಅವಕಾಶಗಳು ನಮ್ಮಲ್ಲಿ ಇವತ್ತು ಇದೆ. ಸೊ ಈ ಇಂಟರ್ನೆಟ್ಟನ್ನು, ಈ AI-ಅನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈಗ ನಾನು ಇತ್ತೀಚೆಗೊಂದು ಆರ್ಟಿಕಲ್ ಓದ್ತಾ ಇದೆ ದಿ ಹಿಂದೂ ಪೇಪರ್ನಲ್ಲಿ. ಇನ್ನು ವರ್ಷಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲನೂ ಹೋಯಿತು. ಸೂಪರ್ ಇಂಟೆಲಿಜೆನ್ಸ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಭಾವನೆಗಳಿಲ್ಲ, ಸೂಪರ್ ಇಂಟೆಲಿಜೆನ್ಸ್ಗೆ ಭಾವನೆಗಳಿದೆ ಅಂತೆ.
ನಾನು ಏನಾದರೂ ದುಃಖದಿಂದ ಅದಕ್ಕೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನನಗೆ ಸಮಾಧಾನ ಮಾಡೋ ರೀತಿಯಲ್ಲಿ ಉತ್ತರವನ್ನು ಕೊಡ್ತಕ್ಕಂಥದ್ದು, ನನಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತದಂತೆ ಸೂಪರ್ ಇಂಟೆಲಿಜೆನ್ಸ್. ಜಗತ್ತು ಅಷ್ಟೊಂದು ಸ್ಪೀಡಾಗಿ ಅಷ್ಟೊಂದು ವೇಗವಾಗಿ ಹೋಗೋ ಹೊತ್ನ್ಯಾಗ ನಾವಿಲ್ಲಿ ಕೂತ್ಕೊಂಡು 2 ತಾಸು 3 ತಾಸು ನಮ್ಮ ಟೈಮನ್ನು ವೇಸ್ಟ್ ಮಾಡ್ತೀವಿ ಅಂತಂದರೆ ಡೆಫಿನೆಟ್ಲಿ ನಮ್ಮಂಥ ಮೂರ್ಖರು ಯಾರೂ ಇಲ್ಲ. ಜಗತ್ತು ನಮ್ಮನ್ನು ಯಾರೂ ಕ್ಷಮಿಸೋದಿಲ್ಲ ಕೂಡ. ಸೊ ಇದನ್ನು ಓದಬೇಕು ಚೆನ್ನಾಗಿ. ಆಗಲೇ ಒಂದು ವಾಕ್ಯವನ್ನು ನಾನು ಹೇಳಿದೆ, ರೀಡ್ 1000 ಬುಕ್ಸ್ ಆ್ಯಂಡ್ ಯುವರ್ ವರ್ಡ್ಸ್ ವಿಲ್ ಫ್ಲೋ ಲೈಕ್ ಎ ರಿವರ್. ನಮ್ಮ ಬಾಯಿಂದ ಶಬ್ದಗಳು ನದಿಯಂತೆ ಹರಿಬೇಕು ಅಂತಂದರೆ 1000 ಪುಸ್ತಕ ಓದಬೇಕಂತ. ನಾವು 1000 ಪುಸ್ತಕ ಓದಬೇಕು. ಆ 1000 ಪುಸ್ತಕ ಓದೋದ್ರಿಂದಾಗಿ ಆಮೇಲೆ ಒಳ್ಳೆ ಬೇರೆ ಬೇರೆ ಸೋರ್ಸ್ಗಳಿಂದ ಇವನ್ ನಾವು ಮೊಬೈಲ್ನಲ್ಲಿ ಕೂಡ ಎಷ್ಟೋ ನ್ಯೂಸ್ ಪೇಪರ್ಸನ್ನು ಫ್ರೀಯಾಗಿ ಓದ್ಬೋದು. ಮ್ಯಾಗ್ಝೆಟರ್ ಅಂತ ಒಂದು ಆ್ಯಪ್ ಇದೆ. ಮ್ಯಾಗ್ಝೆಟರ್ ಅಂತ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಕೇವಲ 99 ರೂಪಾಯಿಗೆ ಇಡೀ ಜಗತ್ತಿನಲ್ಲಿ ಬರ್ತಕ್ಕಂಥ 2000 ಮ್ಯಾಗ್ಝಿನ್ಸನ್ನು ಓದ್ಬೋದು. ಒಂದು ತಿಂಗಳಿಗೆ 99 ರೂಪಾಯಿ ಕೊಟ್ಟು ನಾವು ಸಬ್ಸ್ಕ್ರೈಬ್ ಆದರೆ ಒಂದು 2000 ಮ್ಯಾಗ್ಝಿನ್ಸನ್ನು ಓದ್ಬೋದಾಗಿದೆ ಅಲ್ಲಿ ಮೊಬೈಲ್ನೊಳಗೇನೆ. ಆಮೇಲೆ ಈಗ ಎಷ್ಟೋ PIB ಅಂತ ವೆಬ್ಸೈಟ್ ಇದೆ ನಮ್ಮ ಕೇಂದ್ರ ಸರ್ಕಾರದ್ದು. ನಮ್ಮ ಸ್ಟೇಟ್ ಗೌರ್ಮೆಂಟ್ ಕರ್ನಾಟಕ ವಾರ್ತೆ ಅಂತ ವೆಬ್ಸೈಟ್ಸ್ ಇದೆ, ಅಲ್ಲಿಂದ ತೊಗೋಬೋದು. ಎಷ್ಟೋ ಒಳ್ಳೆ ಇನ್ಫಾರ್ಮೇಷನ್ ಅಲ್ಲಿ ಇದೆ. ಎಷ್ಟೋ ಜನ ಬ್ಲಾಗ್ ಬರೆದಿರ್ತಾರೆ, ಒಳ್ಳೆ ಬ್ಲಾಗ್ ಇರ್ತವೆ, ಅಲ್ಲಿಂದ ನಾವು ವಿಷಯವನ್ನು ತೊಗೋಬೋದು. ಅದಕ್ಕಾಗಿ ಅದು ಪಾಸಿಟಿವ್ ಯೂಸ್ ತೊಗೊಳ್ಬೇಕು. ಇಲ್ಲೊಂದು ಪದವನ್ನು ಸೇರಿಸೋದಕ್ಕೆ ಇಷ್ಟಪಡ್ತೀನಿ. ಹಂದಿ ಕೊಳಚೆ ಒಳಗೆ ಇರ್ತದೆ, ಆದರೆ ಅದು ಕೊಳಚೆ ತಿನ್ನಂಗಿಲ್ಲ. ಕೊಳಚೆ ಒಳಗೆ ಮುಖ ಹಾಕಿ ಅನ್ನದಗಳಗಳನ್ನು ಹುಡ್ಕಾಡಿ ತಿಂತಿರ್ತದೆ. ಈ ಸೋಷಿಯಲ್ ಮೀಡಿಯಾ ಕೂಡ ಅದೇ ರೀತಿ ಆಗ್ಯದ. ಆ ಥರ ಇನ್ನೇನು ತೊಗೊಳ್ಬೇಕು ಅನ್ನೋದು ಬಿಟ್ಟಿದ್ದು ಯಾರಿಗೆ ಅಂತಂದರೆ ನಮಗೆ. ಸರಿಯಾಗಿ ಅದನ್ನು ಯೂಸ್ ತೊಗೊಳ್ಬೇಕು. ನಿಜವಾಗ್ಲೂ ಅಲ್ಲಿ ನಾರಾಯಣ ಮೂರ್ತಿ ಹೇಳಿದೊಂದು ಮಾತು ಹೇಳಿದೆ ನಾನು. ಏನಂದ್ರೆ 20ನೇ ಶತಮಾನದ ಒಳ್ಳೆಯ ಸಂಶೋಧನೆ ಮೊಬೈಲು, 21ನೇ ಶತಮಾನದ ಕೆಟ್ಟ ಸಂಶೋಧನೆ ಸೋಷಿಯಲ್ ಮೀಡಿಯಾ. ನನಗನ್ನಿಸ್ತದೆ ಅದು ಕೆಟ್ಟದಿಲ್ಲ, ನಾವೆಲ್ಲರೂ ಕೂಡ ಅದನ್ನು ಕೆಡಿಸಿದ್ದೀವಿ ಅಂತೇಳಿ. ನಾವು ನೋಡ್ತಾ ಇದ್ದೀವಿ ಈ ಸಮಾಜದಲ್ಲಿ ಒಂದು ವರ್ಷದಿಂದ ಇತ್ತೀಚೆಗೆ ಕೆಲವು ಘಟನೆಗಳನ್ನು. ಸೋಷಿಯಲ್ ಮೀಡಿಯಾದ ಕಮೆಂಟ್ಗಳು ಒಂದು ಕೊಲೆ ಆಗುವ ಹಂತಕ್ಕೆ ಹೋಗ್ತಾ ಇವೆ ಅಂತಂದರೆ ನಾವು ಸಾಮಾಜಿಕ ಜವಾಬ್ದಾರಿಯನ್ನು ಅರಿತುಕೊಳ್ಬೇಕಾಗಿದೆ. ಜವಾಬ್ದಾರಿ ಅರಿತುಕೊಳ್ಬೇಕಾಗಿದೆ. ಆ ಜವಾಬ್ದಾರಿಯನ್ನು ಅರಿತುಕೊಂಡು ಬಾಳಿದ್ರೆ, ಕರೆಕ್ಟಾಗಿ ಅದನ್ನು ಬಳಕೆ ಮಾಡಿಕೊಂಡ್ರೆ ನಾವು ಅದನ್ನು ನಮ್ಮನ್ನು ಯಾವುದೋ ಒಂದು ಒಳ್ಳೆಯ ಹಂತಕ್ಕೆ ತೆಗೆದುಕೊಂಡು ಹೋಗ್ತದೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಅದೇ ವಿಜ್ಞಾನಿಗಳು ಕಂಡು ಹಿಡಿದ್ರೆ ಮೂರ್ಖರು ಅದನ್ನ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ಎಸ್ ಹೌದು, ನಿಜ ಸರ್. ಯಾಕಂದರೆ ಅದು ನಾನು ಫಸ್ಟ್ಗೆ ಹೇಳಿದೆ, ಅದು ಯಾವುದೂ ಕೆಟ್ಟದಿಲ್ಲ, ನಾವೆಲ್ಲರೂ ಕೂಡ ಅದನ್ನು ಕೆಡಿಸಿದ್ವಿ. ನಾನು ಭಾಳಷ್ಟು ಸಾರಿ ನಮ್ಮ ವಿದ್ಯಾರ್ಥಿಗಳಿಗೆ ಕ್ಲಾಸ್ನಲ್ಲಿ ಈ ಒಂದು ಮಾತು ಹೇಳ್ತಿದ್ದೆ, ನೀವು ಯಾರ ಮುಂದೆ ಎಷ್ಟು ಒಳ್ಳೆಯವರಾಗ್ತಿರೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಿಮ್ಮ ಮೊಬೈಲ್ ಮುಂದೆ ಅದನ್ನು ಒಳ್ಳೆಯವರಾಗ್ರಿ ಅಂತ ಒಂದು ಮಾತು ಹೇಳ್ತಿದ್ದೆ ನಾನು. ಆ ಕಾರಣಕ್ಕಾಗಿ ನಾನು ಎಷ್ಟು ಒಳ್ಳೆಯವನು, ನಾನು ಎಷ್ಟು ಕೆಟ್ಟವನು, ನೀನು ಎಷ್ಟು ಒಳ್ಳೆಯವನು, ನೀನು ಎಷ್ಟು ಕೆಟ್ಟವನು ಅನ್ನೋದು ಆ ಯುವಕರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಈ ಮಾತನ್ನು ನಾನು ಪದೇ ಅವ್ರಿಗೆ ಹೇಳ್ತಿದ್ದೆ ಸರ್. ಎಸ್. ಈಗ ತಾವು ಸಾಕಷ್ಟು ಯುವಕರಿಗೆ ಮಾರ್ಗದರ್ಶನ ಮಾಡಿದರೆ, ಸೊ ಅಂತ ಒಬ್ಬ ಕ್ಯಾಂಡಿಡೇಟ್ ಇವರಿಂದ ಏನೂ ಆಗಲ್ಲ ಅಂತ ಅನಿಸಿದಂಥ ಅಭ್ಯರ್ಥಿ ಒಂದು ದೊಡ್ಡ ಎಕ್ಸಾಮ್ ಅನ್ನು ಕ್ರ್ಯಾಕ್ ಮಾಡಿರ್ತಾನೆ. ಸೊ ಅಂಥವು ಏನಾದರೂ ಉದಾಹರಣೆ ಇದಾವೆ ಸರ್? ಎಸ್ ಸರ್. ಇದು ಬಹಳ ಅದ್ಭುತವಾದಂಥ ಉದಾಹರಣೆ ಸರ್. ಇದು ಇನ್ 2019 ಇಂಜಿನಿಯರಿಂಗ್ ಸ್ಟೂಡೆಂಟ್. ಅವನು ಮೂಲತಃ ಹಾಸನ ಹುಡುಗ. ನಾನು ಕ್ಲಾಸ್ ಬಿಟ್ಟು ಟೀ ಕುಡಿಯೋದಕ್ಕೆ ಹೋದೆ. ಅವನು ಕ್ಲಾಸ್ ಮುಗಿಸ್ಕೊಂಡ ಟೀ ಕುಡಿಯೋದಕ್ಕೆ ಹೋದವನು. ಕ್ಲಾಸ್ನಲ್ಲಿ ನಾನು ಏನಾದರೂ ಮಾತಾಡ್ತಿರ್ಬೇಕಾದ್ರೆ ನನಗೆ ಟಾಂಟ್ ಮಾಡ್ತಿದ್ದ ಅವನು. ಅದು ಕೂಡ ಸಭ್ಯ ರೀತಿಯಲ್ಲಿ ಇರಲಿಲ್ಲ, ಭಾಳ ಕೆಟ್ಟದಾಗಿ ಟಾಂಟ್ ಮಾಡ್ತಿದ್ದ. ನಾನು ಅವ್ನಿಗೆ ಎಲ್ಲ ಥರ ಹೇಳಿ ಇವ್ನು ನೀನೇನು ಚೇಂಜ್ ಆಗಲ್ಲ ಅಂಥೇಳಿ ಬಿಟ್ಟಿದ್ದೆ, ಹೋಗ್ಲಿ ಬಿಡಪ್ಪ ಅಂತ ಬಿಟ್ಟಿದ್ದೆ. ಆದರೆ ನಾನು ಕ್ಲಾಸ್ ಮುಗಿಸ್ಕೊಂಡು ಟೀ ಕುಡಿಯೋದಕ್ಕೆ ಹೋದೆ. ಟೀ ಕುಡಿಯೋಕ್ಕೆ ಹೋಗೋಷ್ಟೊತ್ತಿಗೆ ಅವನು ಅಲ್ಲಿ ಕೂತ್ಕೊಂಡಿದ್ದ. ಒಂದು ಕೈ ಒಳಗೆ ಟೀ ಕಪ್ ಇತ್ತು, ಇನ್ನೊಂದು ಕಡೆಯಾಗಿ ಸಿಗರೇಟ್ ಇತ್ತು ಆತನಿಗೆ. ನಾನು ಬಂದದ್ದನ್ನು ನೋಡಿ ನಾನು ಏನಾದರೂ ಅಂದ್ಬಿಡ್ತೀನಿ ಅಂತೇಳಿ ಕೈ ಹಿಂದೆ ಮಾಡಿ ಸಿಗರೇಟನ್ನು ಒಗೆದ್ಬಿಟ್ಟ. ನಾನು ಹೋಗಿ ಏನು ಮಾಡಿದೆ, ಅವನೇನು ಕೆಳಗೆ ಹೋಗೋದಿಲ್ಲ ಸಿಗರೇಟ್ ಅಂತ ತೆಗೆದು ಅವ್ನ ಕೈ ಕೊಟ್ಟೆ. ಅಲ್ಲೋ ದುಡ್ಡು ಕೊಟ್ಟು ತೊಗೊಂಡೆ ಅದನ್ನು. ಮತ್ತು ನಾನು ಬಂದದ್ದಕ್ಕೆ ಹೆಂಗೆ ಒಗಿತಿ ಅದನ್ನ ತಗೋ ಸಿಗರೇಟ್ ಸೇದ ಅಂದದ್ದಕ್ಕಾಗಿ, ಇಲ್ಲ ಸರ್ ಬೇಡ ಸರ್ ಅಲ್ಲ ನಾನು ಬರ್ದಿದ್ರೆ ನೀನು ಸಿಗರೇಟ್ ಸೇರ್ತಿದ್ದೆ, ಹೌದಿಲ್ಲ ಅದನ್ನು ತಗೋ ಅಂತಂದೆ ನಾನು. ಅಂದದ್ದಕ್ಕಾಗಿ ಪಾಪ ಅವನಿಗೆ ಏನು ಅನಿಸ್ತೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ಆ ಟೀ ಕೂಡ ಆಯ್ತು. ಮತ್ತೊಂದು ಕಪ್ ಆತನಿಗೆ ಟೀ ಕೊಡಿಸಿದೆ, ತೊಗೊಂಡ ಅವ್ನು ಸಿಗರೇಟನ್ನು ಸೇದ ತೆಗೆದು ಹೋಗೋದ. ಅದಾಯಿತು. ಅವ್ನಿಗೆ ಏನಾಯಿತೋ ಗೊತ್ತಿಲ್ಲ. ಕ್ಲಾಸ್ ಬಂದು ಕುತ್ಕೊಂಡ. ಕ್ಲಾಸ್ ಮುಗಿದ ನಂತರ ಬಂದು ಭೇಟಿಯಾಗಿ ಏನಂದ ಅಂದರೆ, ಸರ್ ನಾನು ನಿಮಗೆ ಭೇಟಿ ಆಗಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತಂದ. ನೀನು ಮಾತಾಡೋಂಥದ್ದು ಏನಾಯ್ತಪ್ಪ ನಿನಗೆ, ಹೇಳಿದೊಂದು ಮಾತು ಕೇಳೋಲ್ಲ ಬಿಡೋಲ್ಲ ಅಂದಕ್ಕಾಗಿ ದಯವಿಟ್ಟು ಸರ್ ಅವಕಾಶ ಕೊಡ್ರಿ ಅಂದದ್ದಕ್ಕಾಗಿ ಒಂದಿನ ಒಂದು ಅರ್ಧ ತಾಸು ಕುತ್ಕೊಂಡು ಅವ್ರ ಜೊತೆಗೆ ಮಾತಾಡಿದೆ. ನೀನು ಏನು ಕಲ್ತೀಯಪ್ಪ ಅಂತ ಕೇಳಿದಾಗ ನಾನು ಇಂಜಿನಿಯರಿಂಗ್ ಆಗ್ಯದ ಸರ್ ಅಂತೆಲ್ಲ ಹೇಳಿದ ನಂತರ ಅವನು ಒಂದು ಕ್ವಶನ್ ಕೇಳಿದ, ಸರ್ ಇವತ್ತಿಂದ ನೀವು ಹೇಳಿದ್ದೆಲ್ಲವನ್ನು ನಾನು ಫಾಲೋ ಮಾಡ್ತೀನಿ, ಆದರೆ ನನಗೆ PSI ಆಗಬೇಕು ಅನ್ನೋದೊಂದು ದೊಡ್ಡ ಹುಚ್ಚಿದೆ ಸರ್. ಇವತ್ತು ನನಗೊಂದು ಟೈಮ್ ಟೇಬಲ್ ಹಾಕಿ ಕೊಡ್ರಿ,
ಒಂದು ಸ್ಟ್ರಾಟಜಿ ರೆಡಿ ಮಾಡಿಕೊಟ್ಟೆ, ಅದ್ರ ಪ್ರಕಾರ ಪ್ರಿಪ್ರೇಷನ್ ಆಗ್ತೀನಿ ಅಂತ ಹೇಳಿ ಅವತ್ತು ಓದಕ್ಕೆ ಸ್ಟಾರ್ಟ್ ಮಾಡೋದನ್ನು ಹುಡುಗ ಒಳ್ಳೆ ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡ್ತಿದ್ದ. ಇಂಗ್ಲೀಷ್ ಚೆನ್ನಾಗಿ ಇನ್ನುಳಿದ ಸಬ್ಜೆಕ್ಟ್ಗಳ ಬಗ್ಗೆನೂ ಕೂಡ ಆತನಿಗೆ ಒಳ್ಳೆಯ ಒಂದು ಗ್ರಿಪ್ ಇತ್ತು. ಬಟ್ ನಮ್ಮ ಕಡೆ ಉತ್ತರ ಕನ್ನಡ ಭಾಷೆ ಉಡಾಳ ಅಂತ ಒಂದು ಪದವನ್ನು ಬಳಸ್ತೀವಿ. ಅಂಥ ಒಬ್ಬ ಯುವಕ ನೆಕ್ಸ್ಟ್ ಅಲ್ಲಿಂದ ಆತ 4 ತಿಂಗಳಿಗೆ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರ್ತದೆ. ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಒಳಗೆ ಆತ ಪೇಪರ್ 2ನಲ್ಲಿ ಮಾಡಿದ ಸ್ಕೋರ್ ಔಟ್ ಆಫ್ 100 92 ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಬರೀತಾನೆ. ಈಗಿನ ಟ್ರೆಂಡ್ ಬೇರೆ, ಈಗೆಲ್ಲ ಅಷ್ಟು ಮಾಡೋಕ್ಕಾಗಲ್ಲ. 2019 ಎಕ್ಸಾಮ್ ಒಳಗೆ ಆತ ಔಟ್ ಆಫ್ 100 92 ಸ್ಕೋರ್ ಮಾಡ್ತಾನೆ. ಆತ RSI ಆಗಿ ಆಯ್ಕೆ ಆಗ್ತಾನೆ ಸರ್. RSI ಆಗಿ ಆಯ್ಕೆ ಇಂತಹ ಒಂದಲ್ಲ, ಇಂಥ ಒಂದು 100 ಎಕ್ಸಾಂಪಲ್ಸನ್ನು ನಾನು ಕೊಡ್ಬೋದು, 100 ಎಕ್ಸಾಂಪಲ್ಸನ್ನು ಕೊಡ್ಬೋದು. ಅದೇ ರೀತಿಯಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಒಮ್ಮೆ PSI ಆಗಿ ಆಮೇಲೆ ಲಿಸ್ಟ್ ಕ್ಯಾನ್ಸಲ್ ಆಗಿ ಅದನ್ನೇ ಚಾಲೆಂಜ್ ಆಗಿ ಅವರು ಸೆಲೆಬ್ರೇಷನ್ ಮೂಡ್ನಾಗಿದ್ದರು. ಸಡನ್ನಾಗಿ ಲಿಸ್ಟ್ ಕ್ಯಾನ್ಸಲ್ ಆಗಿಬಿಡ್ತು. ಮತ್ತೊಮ್ಮೆ ಆ ಮೂಡ್ನಿಂದ ಹೊರಗೆ ಬಂದು ಮತ್ತೊಮ್ಮೆ ಸ್ಟಡಿ ಮಾಡಿ ನೆಕ್ಸ್ಟ್ ನಡೆದಂಥ ಎಕ್ಸಾಮ್ ಒಳಗೆ ಮತ್ತೆ ಸೆಲೆಕ್ಷನ್ ಆದಂಥ ಎಷ್ಟೋ ಜನ ವಿದ್ಯಾರ್ಥಿಗಳನ್ನು ಕೂಡ ನಾನು ನೋಡ್ತೀನಿ ಸರ್.